ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜೈಲಿನಲ್ಲಿ ನಟ ದರ್ಶನ್ ಮತ್ತು ಕೆಲ ರೌಡಿಗಳಿಗೆ ರಾಜಾತಿಥ್ಯ ಸಿಕ್ಕಿರೋ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರತಿದಿನ ಏನು ನಡೆಯುತ್ತೆ? ಜೈಲಿನ ಬಗ್ಗೆ ಮಾಜಿ ಖೈದಿಗಳು ಬಿಚ್ಚಿಟ್ಟ ಕರಾಳ ಸತ್ಯಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಖೈದಿಗಳಿಗೆ ನರಕ ದರ್ಶನ. ಹೌದು ಫ್ರೆಂಡ್ಸ್, ಹೊಸ ಖೈದಿಗಳ ಪಾಲಿಗೆ ಪರಪ್ಪನ ಅಗ್ರಹಾರ ಜೈಲೊಂಥರ ನರಕವೇ ಸರಿ. ಅದ್ರಲ್ಲೂ ಜನರಲ್ ಬ್ಯಾರಕ್ ಸಿಕ್ರೆ ಕಥೆ ಮುಗಿತು ಅಂತಾನೆ ಅರ್ಥ. ಯಾಕಂದ್ರೆ ಹೊಸ ಖೈದಿ ಮೇಲೆ ದಬ್ಬಾಳಿಕೆ ನಡೆಸೋ ಹಿರಿಯ ಖೈದಿಗಳು ಅವನನ್ನ ತಮ್ಮ ಕಾಲಬುಡದಲ್ಲೋ ಅಥವಾ ಟಾಯ್ಲೆಟ್ ಪಕ್ಕದಲ್ಲೋ ಮಲಗುವಂತೆ ಮಾಡಿಬಿಡ್ತಾರೆ. ಟಾಯ್ಲೆಟ್ ತೊಳೆಯೋ ಕೆಲಸ ಸೇರಿದಂತೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಚ್ತಾರೆ. ಇದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ಹಿರಿಯ ಖೈದಿಗಳಿಗೆ ದುಡ್ಡು ಕೊಡಬೇಕಾಗುತ್ತೆ. ಈ ದುಡ್ಡಿನಲ್ಲಿ ಒಂದಷ್ಟು ಪಾಲು ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಹೋಗುತ್ತೆ ಅಂತ ಮಾಜಿ ಖೈದಿಯೊಬ್ರು ಹೇಳಿದ್ದಾರೆ. ದುಡ್ಡು ಕೊಟ್ರೆ ಸಿಗುತ್ತೆ ಸಿಂಗಲ್ ಸೆಲ್. ಯಾವ ಖೈದಿಗೆ ಯಾವ ಸೆಲ್ ಕೊಡಬೇಕು ಅನ್ನೋದನ್ನ ನಿರ್ಧರಿಸೋದು ಜೈಲು ಅಧೀಕ್ಷಕರು. ಇವರಿಗೆ 1 ಲಕ್ಷ ಕೊಟ್ರೆ ಸಿಂಗಲ್ ಸೆಲ್ ಸಿಗುತ್ತೆ ಅಂತ ಮತ್ತೊಬ್ಬ ಮಾಜಿ ಖೈದಿ ಹೇಳಿಕೊಂಡಿದ್ದಾರೆ. ಅದೆಷ್ಟೋ ರೌಡಿಗಳು ಮತ್ತು ವಿಐಪಿಗಳು ಜೀವ ಭಯಕ್ಕೋ ಅಥವಾ ಬೇರೆ ಕಾರಣಕ್ಕೋ ದುಡ್ಡು ಕೊಟ್ಟು ಸಿಂಗಲ್ ಸೆಲ್ಗಳಲ್ಲಿ ಸೆಟಲ್ ಆಗಿದ್ದಾರೆ. ಜೈಲೂಟದಲ್ಲಿ ನಡೆಯುತ್ತೆ ಭ್ರಷ್ಟಾಚಾರ. ಖೈದಿಗಳಿಗೆ ಕೊಡುವ ಊಟಕ್ಕೆ ಇಂತಿಷ್ಟು ತರಕಾರಿ ಹಾಕ್ಬೇಕು, ಇಂತಿಷ್ಟು ಆಹಾರ ಸಾಮಗ್ರಿಗಳನ್ನ ಹಾಕ್ಬೇಕು ಅನ್ನೋ ನಿಯಮ ಇದೆ. ಆದ್ರೆ ಸಾಮಗ್ರಿಗಳನ್ನ ಕಮ್ಮಿ ಹಾಕಿ ಸುಳ್ಳು ಲೆಕ್ಕ ತೋರಿಸಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಸಲಾಗುತ್ತೆ ಅನ್ನೋ ಆರೋಪವೂ ಇದೆ. ಬಿರಿಯಾನಿ, ಸಿಗರೇಟ್, ಡ್ರಗ್ಸ್, ಎಣ್ಣೆ, ಕೇಕ್. ಕೆಲ ಖೈದಿಗಳಿಗೆ ಜೈಲೂಟ ಅನ್ನೋದು ಕೇವಲ ಹೆಸರಿಗಷ್ಟೇ. ಅದೆಷ್ಟೋ ಖೈದಿಗಳು ದುಡ್ಡು ಕೊಟ್ಟು ಹೊರಗಿನಿಂದ ಬಿರಿಯಾನಿ ತರಿಸಿ ತಿಂತಾರೆ. ದುಡ್ಡು ಕೊಟ್ರೆ ಜೈಲಿನಲ್ಲೇ ಸಿಗರೇಟ್, ಮಾದಕ ವಸ್ತುಗಳು ಕೂಡ ಸಿಗುತ್ತೆ. ಪಾರ್ಟಿ ಮಾಡಲು ಎಣ್ಣೆ ತರಿಸ್ಕೊಳ್ಬಹುದು, ಬರ್ತ್ಡೇಗೆ ಕೇಕು ಕಟ್ ಮಾಡಬಹುದು ಅನ್ನೋ ವಿಚಾರ ಜಗತ್ ಜಾಹೀರಾಗಿದೆ. ರೂಮಿನಲ್ಲೇ ಕರೆಂಟ್ ಸ್ಟವ್ ವ್ಯವಸ್ಥೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲ ಖೈದಿಗಳು ತಮ್ಮ ತಮ್ಮ ರೂಮಿನಲ್ಲಿ ಕರೆಂಟ್ ಸ್ಟವ್ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ತಮ್ಗೆ ಬೇಕು ಅನ್ಸಿದಾಗ ಹೊರಗಿನಿಂದ ಚಿಕನ್ ಅಥವಾ ಮಟನ್ ತರಿಸಿಕೊಂಡು ರೂಮಿನಲ್ಲೇ ಅಡಿಗೆ ಮಾಡಿ ತಿಂತಾರೆ. ಇದೆಲ್ಲ ಕಾನೂನು ಬಾಹಿರ. ಆದ್ರೂ ಅಧಿಕಾರಿಗಳ ಮೂಗಿನ ನೇರದಲ್ಲೇ ಇದೆಲ್ಲ ನಡೀತಿದೆ ಅಂತೆ. ಪ್ರತಿಯೊಬ್ಬ ಖೈದಿ ಬಳಿ ಇದೆ ಮೊಬೈಲ್. ಹೌದು ಫ್ರೆಂಡ್ಸ್, ಪರಪ್ಪನ ಅಗ್ರಹಾರ ಜೈಲಿನ ಎಲ್ಲಾ ಖೈದಿಗಳ ಬಳಿ ಮೊಬೈಲ್ ಇದೆಯಂತೆ. ಖೈದಿಗಳು ತಮ್ಮವರ ಬಳಿ ಮಾತನಾಡಲಿ ಅನ್ನೋ ಕಾರಣಕ್ಕೆ ಇಂತಿಷ್ಟು ಗಂಟೆಯವರೆಗೆ ಜೈಲಿನಲ್ಲಿರೋ ಪವರ್ಫುಲ್ ಜಾಮರ್ ಅನ್ನ ಆಫ್ ಮಾಡಲಾಗುತ್ತೆ ಅಥವಾ ಡೌನ್ ಮಾಡಲಾಗುತ್ತೆ. ಖೈದಿಗಳ ಫೋನ್ ಸಂಭಾಷಣೆ ಮುಗಿದ ಬಳಿಕ ಜಾಮರ್ ಮತ್ತೆ ಆಕ್ಟಿವ್ ಆಗುವ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಹಣ ಕೊಟ್ಟು ಮಹಿಳಾ ಖೈದಿ ಕರೆಸಿಕೊಳ್ತಾರೆ. ಜೈಲಿನಲ್ಲೇ ಗರ್ಭಿಣಿ ಆಗಿದ್ಲು ಮಹಿಳಾ ಖೈದಿ. ಇದಂತೂ ಭಯಾನಕ. ಕೆಲ ಖೈದಿಗಳು 35,000, 40,000 ದುಡ್ಡು ಕೊಟ್ಟು ಮಹಿಳಾ ಖೈದಿಯನ್ನೇ ತಮ್ಮ ರೂಮಿಗೆ ಕರೆಸಿಕೊಂಡಿದ್ದು ಇದೆ ಅಂತ ಮಾಜಿ ಖೈದಿಯೊಬ್ರು ಹೇಳಿದ್ದಾರೆ. ಇದರ ಪರಿಣಾಮವೂ ಏನೋ. 5 ವರ್ಷ ಶಿಕ್ಷೆಗೆ ಗುರಿಯಾದ ಮಹಿಳಾ ಖೈದಿಯೊಬ್ರು 3 ವರ್ಷ ಶಿಕ್ಷೆ ಮುಗಿಸುವಷ್ಟರಲ್ಲಿ ಮಗುವಿಗೆ ಜನ್ಮ ನೀಡಿದ್ಲು ಅಂತ ಶಿಗ್ಲಿ ಬಸ್ಯಾ ಹೇಳಿದ್ದಾರೆ. ಹಾಗಂತ ಆ ಮಹಿಳೆ ಪರೋಲ್ ಮೇಲೆ ಹೊರಗೆ ಹೋಗಿರ್ಲಿಲ್ಲ. ಇಂಥ ಕೇಸ್ಗಳನ್ನೆಲ್ಲ ಅಧಿಕಾರಿಗಳು ಮುಚ್ಚಿ ಹಾಕ್ತಾರೆ ಅನ್ನೋ ಆರೋಪವಿದೆ. ವಿಐಪಿ ಖೈದಿಗೆ ಸಾಮಾನ್ಯ ಖೈದಿಯ ಸೇವೆ. ಜೈಲಿನಲ್ಲಿರೋ ವಿಐಪಿ ಖೈದಿಗೆ ಮಸಾಜ್ ಬೇಕು ಅಂದ್ರೆ ಅಥವಾ ರೂಮ್ ಕ್ಲೀನ್ ಮಾಡಿಸಿಕೊಳ್ಬೇಕು ಅಂದ್ರೆ ಯಾರಾದ್ರೂ ಸಾಮಾನ್ಯ ಖೈದಿಯನ್ನ ಕರೆಸಿಕೊಳ್ಳೋ ವ್ಯವಸ್ಥೆಯೂ ಇದೆ. ದುಡ್ಡಿನ ಅವಶ್ಯಕತೆ ಇರೋ ಸಾಮಾನ್ಯ ಖೈದಿ ವಿಐಪಿ ಖೈದಿಯ ರೂಮಿಗೆ ಬಂದು ಮಸಾಜ್ ಮತ್ತು ಇನ್ನಿತರ ಸೇವೆ ಮಾಡಿ ಹೋಗ್ತಾರೆ. ಇದಕ್ಕೆ ಪ್ರತಿಯಾಗಿ ಹಣ ಪಡಿತಾರೆ ಅನ್ನೋದು ಮಾಜಿ ಖೈದಿಯ ಮಾತು. ಬ್ಯಾರಕ್ ಗಳಿಗೆ ಹಿರಿಯ ಖೈದಿಗಳೇ ಲೀಡರ್. ಪರಪ್ಪನ ಅಗ್ರಹಾರ ಜೈಲಿನ ಒಂದೊಂದು ಬ್ಯಾರಕ್ಗೆ ಒಬ್ಬೊಬ್ಬ ಹಿರಿಯ ಖೈದಿಯನ್ನೇ ಲೀಡರ್ ಆಗಿ ನಿಯೋಜಿಸಿದ್ದಾರೆ ಅಧಿಕಾರಿಗಳು. ಆ ಬ್ಯಾರಕ್ ನಲ್ಲಿರೋ ಖೈದಿಗಳನ್ನ ಮ್ಯಾನೇಜ್ ಮಾಡೋದು, ಅವರಿಂದ ಹಣ ಕಲೆಕ್ಟ್ ಮಾಡಿ ಅಧಿಕಾರಿಗಳಿಗೆ ಕೊಡೋದೆಲ್ಲ ಹಿರಿಯ ಖೈದಿಯಂತೆ. ಜೈಲಿನಲ್ಲೇ ಬೆಟ್ಟಿಂಗ್ ಕಟ್ಟಿ ಇಸ್ಪಿಟ್ ಆಟ. ಹೊರಗೆ ಬೆಟ್ಟಿಂಗ್ ಕಟ್ಟಿ ಇಸ್ಪಿಟ್ ಆಡಿದ್ರೆ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇಂಥ ಆಟ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಎಗ್ಗಿಲ್ಲದೆ ನಡೀತಿರುತ್ತೆ. ಈ ಬಗ್ಗೆ ಜೈಲಾಧಿಕಾರಿಗಳಿಗೆ ಗೊತ್ತಿದ್ರೂ ಸುಮ್ನಿದ್ದಾರೆ. ಎಲ್ಲವನ್ನ ಸ್ಟ್ರಿಕ್ಟ್ ಮಾಡಿದ್ರೆ 8,000 ಖೈದಿಗಳಿಗೆ ಬರೀ 400 ಪೊಲೀಸರು ಕಾಯಲು ಸಾಧ್ಯವೇ ಅನ್ನೋದು ಶಿಗ್ಲಿ ಬಸ್ಯ ಮಾತು. ಅಲ್ಲದೆ ಜೈಲಿನಲ್ಲಿ ನಿರಪರಾಧಿಗಳೇ ಹೆಚ್ಚಿದ್ದಾರೆ. ಎಲ್ಲ ಅಪರಾಧಿಗಳನ್ನ ಜೈಲಿಗೆ ಹಾಕಿದ್ರೆ ಜೈಲು ಸಾಕಾಗೋದಿಲ್ಲ ಅಂತಾನೂ ಹೇಳಿದ್ದಾರೆ. ಸೊ ಫ್ರೆಂಡ್ಸ್,
ಇದಿಷ್ಟು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರತಿದಿನ ಏನು ನಡೆಯುತ್ತೆ, ಜೈಲಿನ ಬಗ್ಗೆ ಮಾಜಿ ಖೈದಿಗಳು ಬಿಚ್ಚಿಟ್ಟ ಕರಾಳ ಸತ್ಯಗಳೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದನ್ನ ನೋಡಿದ್ರೆ ಜೈಲಿನ ವ್ಯವಸ್ಥೆ ಅದೆಷ್ಟು ಹದಗೆಟ್ಟು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಖೈದಿಗಳನ್ನ ಸಾಕಲು ಕೋಟಿ ಕೋಟಿ ಖರ್ಚು ಮಾಡೋ ಸರ್ಕಾರಗಳು ಪ್ರತಿಯೊಂದು ಸೆಲ್ ಮತ್ತು ಬ್ಯಾರಕ್ಗೆ ಸಿಸಿ ಕ್ಯಾಮೆರಾ ಅಳವಡಿಸಿ ಇಂಥದ್ದಕ್ಕೆಲ್ಲ ಬ್ರೇಕ್ ಹಾಕ್ಬೋದಲ್ವಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.